ಕಡೆ ಹಾಕಿದ ಎಲ್ಲ ಕಿತ್ಕೊತ ಹೋಗ್ಬಿಟ್ಟಿದ್ರು ನಮ್ಮ ಕಡೆ ಹೊಲದೊಳಗಡೆಯಿಂದನೇ ಒಂದು ಚೀಲ ನಮ್ಮ ಹೊಲ ಇದೆ, ನಮ್ಮ ಜಮೀನು ದೊಡ್ಡ ಜಮೀನು ಇದೆ ನಮ್ದು. ಹೌದಾ? ಅದ್ರಲ್ಲಿ ಏನೇನ್ ಗಿಡ ಇದೆ? ಎಲ್ಲ ಗಿಡ, ನಮ್ ದೊಡ್ಡ ಮನೆ ದೊಡ್ಡದು. ಎಷ್ಟು ದೊಡ್ಡದು? ನಮ್ಮನೆ ಅಷ್ಟೇ. ಎರಡು ಫ್ಲೋರ್ ಇದೆಯಾ? ಇಲ್ಲಿಂದ ದುಡ್ಡು ತಂದು ಲೋನ್ ಮಾಡಿ ಕಟ್ಟಿದ್ವಿ ನಾವು. ಹೌದಾ? ಅಲ್ಲಿ ಯಾರು ಇದ್ದಾರೆ? ನಮ್ಮ ಹೊಲಿಂದ ಕಿತ್ಕೊತ ಹೋರ್ ಒಂದ್ ಚೀಲ. ನಿಮ್ಮ ಅಜ್ಜಿ ತಾತ ಇದ್ದಾರಾ? ನಮ್ಮ ಕಡೆ ಹಸು ಎಲ್ಲ ಇದೆ, ಎಮ್ಮೆ ಎಲ್ಲ. ಎಮ್ಮೆ ಹಸು ಎಲ್ಲ ಸಾಕ್ತೀರಾ ನೀವು? ಅಲ್ಲಿ ಯಾರು ನೋಡ್ಕೊತಾ ಇರೋದು? ನಮ್ಮ ಅಜ್ಜಿ ತಾತ. ರಜಕ್ಕೆ ಹೋಗಿಲ್ಲ ಮತ್ತೆ ಊರಿಗೆ? ಮುಂದೆ ತಿಂಗಳು ಒಂದು ವರ್ಷ ಇರ್ರಿ ಆಗ ಹೋಗೋದು ಮತ್ತೆ ಬರೋದು. ನಂಗೆ ಊರಲ್ಲಿ ಜಾಸ್ತಿ ನೆನಪು ಬರುತ್ತೆ. ಹೌದಾ? ಏನು ನೆನಪು ಬರುತ್ತೆ? ಎಲ್ಲ ನಮ್ಮ ಫ್ರೆಂಡ್ ಇಲ್ಲೇ ಜಾಸ್ತಿ ಇರೋದು. ಎಲ್ಲಿ? ಊರಲ್ಲಿ? ನಿನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಏನೋ? ಆಂಟಿ ರಾತ್ರಿ ಕರು ಹಾಕಿತ್ತ, ನಾವು ಕಟ್ಕೊಳ್ಳಲ್ಲ ಕೊಟ್ಟಿ ಒಳಗಡೆ. ರಾತ್ರಿ ಮೇಯ್ಕೊಳತ್ತೆ, ಬೆಳಗ್ಗೆ ಸಂಜೆ ದಿನ ಮೇಯ್ಕೊಳ್ಳೋದದು. ನಾವು ಕಟ್ಕೊಳ್ಳಲ್ಲ. ಅದಕ್ಕೆ ಹಾಲು ಕರ್ಕೋತೀರಾ ಕಳಿಸ್ತೀರಾ? ಇಲ್ಲ, ಅದೇ ಬರತ್ತೆ. ಆ ಕರಿಯಕ್ಕೆ ನಾವು ಹಿಡ್ಕೊಳಕ್ ಹೋಗಲ್ಲ, ಅದೇ ಬರತ್ತೆ. ಕರ್ಕ ಹೋಗೈತಾ ಅಜ್ಜಿ ಬಿಟ್ಟಿದ್ರ ಪಾಪ ಹೆಣ್ಗಳು ಹಾಕಿ ನಾಯಿ ಎಲ್ಲ ತಿಂದಾಕ್ತು. ಓ, ಹೊಲ್ದ ಹತ್ರನೇ ಕರು ಹಾಕಬಿಟ್ಟಿದೆ. ಅಜ್ಜಿ ಗೊತ್ತಾಗಬೇಕಾಗಿತ್ತು ಕಟ್ಟಕ್ಕೆ, ಕಟ್ಟಿಲ್ಲ. ಮನೆ ಹತ್ತಾರ ಬಂದು ಕೂತಿತ್ತು 5 ನಿಮಿಷ, ನೀರ್ ಕುಡಿತಿ ಮತ್ತೆ ಹೋತಾ ಇಲ್ಲೇ ಆಗ್ತು. ಅಲ್ಲೇ ಆಗ್ತು. ನಾಯಿ ತಿಂದಾಕ್ತು. ಫೋಟೋ ಕಳ್ಸಿದ್ರು ನಮ್ಮಮ್ಮಕ್ಕೆ. ಓ ಶಿಟ್, ಪಾಪ ಅಲ್ವಾ? ಸಣ್ಣ ಕರು ಅಲ್ವಾ? ಎಂತ ಕರು ಅಂತೆ? ಹೆಣ್ಣು ಕರು. ನಮ್ ಕಡೆ ಅದೆಲ್ಲ ಚುಚ್ಚಲ್ಲ. ನಮ್ ಕಡೆ ಅದೆಲ್ಲ ಚುಚ್ಚಲ್ಲ. ಹೌದಾ? ಇಲ್ಲೆಲ್ಲ ಚುಚ್ಚುತ್ತಾರಲ್ಲ, ಆ ತರ ಚುಚ್ಚಲ್ವಾ? ನಮ್ ಕಡೆ ಒಂದ್ ಹಗ್ಗ ಹಾಕ್ರಿ, ಹಂಗ್ ಬಿಟ್ರಿ ನಾವು ಏನ್ ಮಾಡ್ತೀನಿ ಗೊತ್ತಾ? ಒಂದ್ ದಪ್ಪ ಹಾಲು ಮರ ಇರತ್ತೆ, ಅದ್ ಮರ ಸ್ವಲ್ಪ ಹಿಂಗ್ ಚುಚ್ಚಾಕ್ತೀನಿ, ಹಗ್ಗ ಸೇರ್ಸಿ ಹಿಂಗ್ ಕಟ್ರೆ ಹೊಡ್ರೆ ಕಾಲಲ್ಲಿ ಏಟಾಗತ್ತೆ. ಅದಕ್ಕೆ ಅದು ಆಗ ಹೊಡಲ್ಲ ಅವರು. ಹೌದಾ? ಹಂಗೆ ಬಣದು. ನಿಮ್ ಕಡೆ ಆ ಕಡೆ ಎಲ್ಲ ಹಿಡ್ಕೊಂಡ್ ಮೇಯ್ಸೋದು ನಾವು. ಅದೇ ಅಂದ್ರೆ ಏನಕ್ಕೆ ಅಂದ್ರೆ ಈ ಕಡೆ ಸ್ವಲ್ಪ ಸ್ವಲ್ಪ ಜಮೀನು ಇದೆಯಲ್ಲ ನಮ್ಗಳಿಗೆಲ್ಲ, ಅದಕ್ಕೆ. ಆಂಟಿ ಬೇರೆ ಹೊಲಗೆ ಹೋರಿ ಅಲ್ವಾ, ಬೈಯಲ್ಲ ಅವರು. ಇಲ್ಲಿ ಬೈತಾರೆ. ನಮ್ ಕಡೆ ಹಂಗಲ್ಲ. ಅವ್ರದ್ದು ಹಸು ನಮ್ಮ ಹೊಲ ಮೇಯಿಸ್ತಾರೆ, ಅವ್ರ ಹಸು ಅವ್ರ ಹೊಲಗ್ ಮೇಯಿಸ್ತಾರೆ. ಹೌದಾ? ಎಷ್ಟು ಹಸುಗಳಿದೆ ನಿಮ್ಮ ಮನೇಲಿ? 5 ಹಸುಗಳು. ಎಮ್ಮೆ, 2 ಹಸು. ಎಲ್ಲಾನು ಹಂಗೆ ಬಿಡ್ತೀರಾ? ಹಂಗೆ ಬಿಟ್ಟು ಓಡಿಸೋದೆ. ಆಮೇಲೆ ಮತ್ತೆ ಹಾಲು ಕರಿಯೋ ಟೈಮಿಗೆ ಮನೆಗೆ ಬರುತ್ತೆ. ಅದೇ 6-6ವರೆಗೆ ಬರುತ್ತೆ. ಹೌದಾ? ನಾವು ಡೈರಿಗೆ ಹಾಲು ಹಾಕೋದಿಲ್ಲ, ಡೈರಿಗೆ ಹಾಕಲ್ಲ. ಹೌದಾ? ಯಾರಿಗೆ ಬೇಕೋ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟೆ ದುಡ್ಡು ಇಸ್ಕೊತೀವಿ. ಬೆಣ್ಣೆನ ತಗೋತೀರಾ? ಬೆಣ್ಣೆ ನಮ್ಮ ಕಡೆ ಜಾಸ್ತಿ. ಹೌದಾ? ಬೆಣ್ಣೆ ಇಷ್ಟ. ಹೌದಾ? ಇಲ್ಲಿ ಸಿಗಲ್ಲ ಅಲ್ಲ? ಇಲ್ಲಿ ತುಪ್ಪ ನಮ್ಮ ಕಡೆನೇ ಜಾಸ್ತಿ ತುಪ್ಪ. ಹೌದಾ? ನಮ್ಮ ಕಡೆ ತುಪ್ಪ ಮಾಡ್ತಾರೆ. ನಿಮ್ಮನೇಲೇ ಮಾಡ್ತಾರೆ, ಮಾರಲ್ಲ? ತುಪ್ಪ ಮಾಡಕ್ ಬರುತ್ತೆ. ನಮ್ಮಮ್ಮ ಇಲ್ಲೇ ಹಾಲು ಕೊಡ್ತೆ. ಒಂದ್ ದಿವಸ ಅಂಗಡಿ ಹತ್ರ ತಗ ಬರಲ್ಲ, ಗಾಯತ್ರಿ ಒಂದ್ ದಿವಸ ಹಾಲು ಕೊಡ್ತಾರಲ್ವಾ, ಚೆನ್ನಾಗಿ ಕಾಯಿಸಿ ಬೆಳಗ್ಗೆ ಮತ್ತೆ ಹಂಗೆ ಇಡ್ತಾರೆ, ಮತ್ತೆ ಸಂಜೆ ಹಂಗೆ ಇಡ್ತಾರೆ. ನಾಡ್ದು ಅದೇ ಚೆನ್ನಾಗಿ ಹಿಂಗ್ ಮಾಡ್ತಾರಲ್ವಾ, ಅದೇ ತುಪ್ಪ ಆಗತ್ತೆ. ಆ ತುಪ್ಪ ಜಾಸ್ತಿ ತಿನ್ನೋದು. ತುಪ್ಪ ನೋಡು, ಅದಕ್ಕೆ ಸ್ಟ್ರಾಂಗ್ ಇದೆಯಾ ನೀನು? ಬೆಣ್ಣೆ ತುಪ್ಪ ತಿಂದ್ರೆ ಇಷ್ಟ. ಬೆಣ್ಣೆ ನಂಗೆ ಜಾಸ್ತಿ ಇಷ್ಟ. ನೋಡಿ, ಈ ಕಡೆ ಸಿಟಿ ಕಡೆಗೆ ಬಂದು ಬೆಣ್ಣೆನೂ ಇಲ್ಲ, ತುಪ್ಪನೂ ಇಲ್ಲ. ನಮ್ಮ ಕಡೆ ಹೋಗ್ತೀನಿ, ಒಂದು ಬಾಟ್ಲಿ ತುಂಬ್ಕೊ ಬರ್ತೀನಿ. ಆ ಕಡೆ ತಗೊಬರ್ತೀರಾ? ಯಾವ ಟ್ರೈನಲ್ಲಿ ಹೋಗ್ತೀರಾ? ಮುಂದೆ ಒಂದು ವರ್ಷ ಇಟ್ಟು ನೆಕ್ಸ್ಟ್ ವರ್ಷ ಹೋಗ್ತೀರಾ? ಛಟ್ ಪೂಜಾ ಇದೆ. ಛಟ್ ಪೂಜಾ ದೇವ್ರ ಪೂಜೆ ಇಲ್ಲ, ಛಟ್ ಪೂಜಾ. ಛಟ್ ಪೂಜಾ ಅಂದ್ರೆ ನಂಗೆ ಗೊತ್ತಿಲ್ಲ ಕಣ. ಫೋನಲ್ಲಿ ಕೊಡಿ, ಹಾಕ್ತೀನಿ. ಆಮೇಲೆ ತೋರಿಸ್ವಿ ಅಂತ ಬಿಡು. ಅದು ಒಂದು ದೇವರಿದೆ. ಅದು ಅದೇ ದೇವ್ರೇ ತಾನೆ. ಛಟ್ ಪೂಜೆ ಅಂದ್ರೆ ದೇವ್ರೇ ತಾನೆ ಅದು. ಅದೇ ದೇವ್ರ ಪೂಜೆ. ಇಲ್ಲ, ನಾವ್ ಇಲ್ಲಿ ನಮ್ದು ಆಂಜನೇಯ ದೇವಸ್ಥಾನ, ಲಕ್ಷ್ಮೀ ದೇವಿ ದೇವಸ್ಥಾನ ಇದೆಯಲ್ಲ, ನಮ್ ಕಡೆ ಹಂಗೆಲ್ಲ. ನಾವ್ ಇಲ್ಲಿಂದ ಹಾಕತ್ತೀವಿ. ನಾವು ಎಲ್ಲ ಹಾಕಿ ಲೆಹಂಗಾ ಹುಡುಕಿ ಮದುವೆ. ನಿಮ್ ಕಡೆ ಎಲ್ಲ ಸೀರೆ ಉಡ್ಸ್ತಾರಲ್ವಾ, ಅದೆಲ್ಲ ಹಿಂಗ್ ಮಾಡಲ್ಲ. ನಮ್ ಕಡೆ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಹೌದಾ? 1 ಲಕ್ಷ ಬ್ಯೂಟಿ ಪಾರ್ಲರ್ ಆಗತ್ತೆ ನಮ್ ಕಡೆ. 1 ಲಕ್ಷ ಬ್ಯೂಟಿ ಪಾರ್ಲರ್ ಯಾರಿಗೆ? ಯಾರಿಗೆ ಬೇಕು ಬ್ಯೂಟಿ ಪಾರ್ಲರ್ ಚೆನ್ನಾಗಿ. ಇಲ್ಲಿ ತನಕ ಇಲ್ಲಿಂದ ಮೆಹಂದಿ ಹಚ್ಚಿ ಕಾಲು ಹುಡುಗಾಕೆ ಅವ್ರ ಅಮ್ಮಗ ಅವ್ರ ಅಪ್ಪಗ, ಹುಡುಗಿ ಅಮ್ಮಗ ಅವ್ರ ಅಪ್ಪಗ ಎಲ್ಲಾರ್ಗ ಹಚ್ಚೈತಿ ನಾವು. ಹೌದಾ? ಆಗ ಹಳದಿ ಎಲ್ಲ ಮಾಡ್ತೀವಿ ನಾವು. ನಿಮ್ ಕಡೆ ಸಂಪ್ರದಾಯ ಅಂದ್ರೆ ಸೂಪರ್ ಆಗಿರುತ್ತೆ. ನಮ್ ಕಡೆ ಮುಖ ತೋರ್ಸ್ರಿ 1,000-2,000 ಕೊಡ್ತಾರೆ. ಓ, ಹುಡುಗಿ ಅಲಂಕಾರ ಮಾಡಿದ್ದಕ್ಕೆ. ಹೌದಾ? ಆಮೇಲೆ ಹುಡುಗ ಹುಟ್ಟಿರಲ್ವಾ, ಜಾಸ್ತಿ ದುಡ್ಡು ಆಗ ಕೊಡ್ತಾರೆ. ಹೌದಾ? ನಿಮ್ಮ ಅಣ್ಣ ಸೈಲೆಂಟು, ನಿನ್ ತಮ್ಮನ ಸೈಲೆಂಟು, ನೀನ್ ಯಾಕೆ ಇಷ್ಟೊಂದು ಫಾಸ್ಟು?
ನಾನು ಜಾಸ್ತಿ ಬೆಣ್ಣೆ ತಿಂದಿದ್ದೀನಿ. ಅದಕ್ಕೆ ಚುರುಕು ನೀನು. ಸಣ್ಣಿಂದಲ್ಲ ನಮ್ಮ ಅಜ್ಜಿ ಜಾಸ್ತಿ, ನಮ್ಮ ಅಜ್ಜಿನ ನಂಗೆ ಸಣ್ಣಿಂದ ಸಾಕವ್ರೆ ನನ್ನ. ನಿಮ್ಮ ಅಜ್ಜಿನೇ ಸಾಕಿರೋದು ಚಿಕ್ಕದ್ರಿಂದ? ಹೌದಾ, ಅದಕ್ಕೆ ನೀನ್ ತುಂಬಾ ಫಾಸ್ಟ್ ಹಿಂಗೆ ಇರ್ಬೇಕು ಮಕ್ಳು. ಅಮ್ಮ ಅಜ್ಜಿ ಬೆಣ್ಣೆ ಖಾಲಿ ಆಗ್ತದೆ ಅಲ್ವಾ, ನಮ್ಮೊಂದು ಇಲ್ಲಿ ಅಣ್ಣ ಇದಾರೆ ಬೆಂಗಳೂರಲ್ಲಿ, ಇಲ್ಲಿಂದ ಅಲ್ಲಿ ಹೋದ್ರೆ ಮನೆ ಹತ್ರ ಅದ್ರೊಂದು ಒಂದ್ ಬಾಕ್ಸ್ ತಂದಿರ್ತಾರೆ ಬೆಣ್ಣೆ. ಹೌದಾ, ಎಲ್ಲಾ ದಿನ ಒಂದ್ ಕಾಫಿಗೆ ಎಲ್ಲ ಕುಡಿಯೋದು ನಾವು. ಹೌದಾ, ನಮ್ಮ ಅಣ್ಣ ಅದೆಲ್ಲ ತಿಂತಾನೆ, ಅವ್ನು ಇರೋದಿಲ್ಲ ಮನೆಗೆ. ಎಲ್ಲಿಗೆ ಹೋಗ್ತಾನೆ? ಕೋಳಿ ಅಂಗಡಿ. ಏನಕ್ಕೆ ಕೋಳಿ ಅಂಗಡಿಗೆ? ಏನಕ್ಕೆ ಹೋಗ್ತಾನೆ? ಕೆಲ್ಸ ಮಾಡಕ್ ಹೋಗ್ತಾನೆ. ಈ ಬಣ್ಣನ ನಮ್ ದೊಡ್ಡ ಅಣ್ಣ. ಅದೇ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನ ಅವನು? ಇಲ್ಲ, ಸಿಟಿ. ಅದೇ ಇದಕ್ಕೆ ಸ್ಕೂಲ್ ರಜೆ ಇದೆಯಲ್ಲ ಅದಕ್ಕೆ ಭಾನುವಾರಗೂ ಹೋಗ್ತಾನೆ. ಅವನು ಸೈಲೆಂಟು, ನಿನ್ ತಮ್ಮನ ಸೈಲೆಂಟು, ನೀನ್ ಮಾತ್ರ ಚುರುಕ್ ಮೆಣಸಿಕಾಯಿ ಅಲ್ಲ? ಚೇಚು ಅಣ್ಣ ಹಿಂಗಿದ್ರೆ ಹಂಗೆ ನಾನು. ಎಲ್ಲೂ ಹೋಗ್ಬೇಡ ಗೊತ್ತಾಯ್ತಾ, ಆ ಕಡೆ ಈ ಕಡೆ ದೂರ ಇಲ್ಲ, ಇಲ್ಲೇ ಆಟ ಆಡ್ಕೊಂಡಿರು. ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗ್ಬೇಡ. ಆಂಟಿ ನಮ್ ಸೈಕಲ್ ತಾನೇನ್ ಮಾಡ್ಕೋತಾವ. ಹೌದಾ, ಅಲ್ಲಿ ಸಿಗ್ಲಿಲ್ಲ? ಮತ್ತೆ ಸಿಗ್ದಿಲ್ಲ, ಫೋನ್ ಬಿ ಸಿಗ್ದಿಲ್ಲ, ಏನ್ ಸಿಗ್ದಿಲ್ಲ, 5,000 ದುಡ್ಡು ಬಿ ಸಿಗ್ದಿಲ್ಲ. ಹೋಯ್ತು ಎಲ್ಲ. ಹಸುಗೆ ಸ್ವಲ್ಪ ಹಾಲು ಕಮ್ಮಿ ಕೊಡ್ತಾ ಇತ್ತಾ, ಅದಕ್ಕೆ ಸ್ವಲ್ಪ ದುಡ್ಡು ಕಳಿಸ್ತಾ ಅದು ಹೋಗೇ ಬಿಡ್ತಾ, ಸಾಲ ಮಾಡ್ಕೊಬಿಡ್ತೀವಿ ನಾವು. ದುಡ್ಡು ಹಸುಗಳು ನಮ್ ಕಡೆ ಅದು ಜಾಸ್ತಿ ತಿನ್ಸ್ಬೇಕು, ಜೋಳ ತಿಂದ್ರೆ ಆಗ ಹಾಲು ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಅಂದ್ರೆ ಏನಕ್ಕೆ ಅಂದ್ರೆ ಬಿಸಿಲಲ್ವಾ ತುಂಬಾ, ಬಿಸಿಲಲ್ಲಿ ಮೇಯೋದು, ರಾತ್ರಿ ಮೇಯೋದು, ದಿನ ಮೇಯೋದು, ಅದಕ್ಕೆ. ಮರಗಳೆಲ್ಲ ಕಡಿಮೆ ಅಲ್ಲ ನಿಮ್ ಕಡೆ? ಇಲ್ಲಿ ನಮ್ಮ ಹಂಗ ನಿಮ್ ಕಡೆ ಹಂಗ ದೂರದು ಹಂಗಲ್ಲ, ನಮ್ ಕಡೆ ಹಿಂಗೆ ನೀರದು. ಹೌದಾ, ಹತ್ತತ್ರನೇ. ಅಡಕೆ ಗಿಡ ಏನಿಲ್ಲಲ್ಲ? ಅಡಕೆ ಗಿಡನೇ ಇಲ್ಲ, ಏನಿಲ್ಲ. ತಂಗಿ ಮರ ಇಲ್ಲ, ಮತ್ತೆ ಇನ್ನೇನ್ ಗಿಡ ಇರುತ್ತೆ? ನಮ್ ಕಡೆ ಎಲೆನ ಜಾಸ್ತಿ. ಹೌದಾ, ಏನೇ ಗಿಡ? ಎಲೆ ಬುಟ್ಟಿ, ಕಾಯಿ ಬುಟ್ಟಿ, ಅದು ರಾಗಿ ಬಿಟ್ರೆ ಅದು ಬಿಟ್ರೆ ಕರ್ಬೇವು, ಅದು ಬಿಟ್ರೆ ಆಗ ಎಲ್ಲ ಗಿಡ. ಈ ತರ ಹಣ್ಣಿನ ಗಿಡ ಎಲ್ಲ ಸಿಗುತ್ತೆ ಎಲ್ಲ.